ಕರುನಾಡಿಗೆ ನಮಸ್ಕಾರ. ಇವತ್ತು 7 ಜೂನ್ 2025. ನಿನ್ನೆ ರಾತ್ರಿ NTA ವೆಬ್ಸೈಟ್ದಲ್ಲಿ UGC NTA ನೆಟ್ ಪರೀಕ್ಷೆ ಜೂನ್ 2025 ಈ ಪರೀಕ್ಷೆಯ ಒಂದು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ, ಡೇಟ್ ಅನೌನ್ಸ್ ಮಾಡಿದ್ದಾರೆ. ಇನ್ನು 25ನೇ ತಾರೀಕಿನಿಂದ ಎಕ್ಸಾಮ್ ಸ್ಟಾರ್ಟ್ ಆಗೋದೈತಿ, ನೆಟ್ ಎಕ್ಸಾಮ್. ಸೊ ನೀವು ಎಷ್ಟು KSETಗೆ ಐತಿ ಅದೊಂದು ಮುಗಿದಾಗ ಹೋಗಿ ತೊಗೊಂಬರ, ಗಡ್ಬಡ್ ಮಾಡಬೇಡ. ಈ KSETಗೆ ನೀವು ಎಷ್ಟು ಆಳವಾಗಿ ಪ್ರೀತಿ ಮಾಡ್ತೀರಿ ನೋಡ್ರಿ, ಅದರಷ್ಟೇ ನೀವು ಪ್ರೀತಿ ಈ NET ನೆಟ್ ಎಕ್ಸಾಮ್ ಮೇಲೆ ಕೂಡ ತಾವೆಲ್ಲರೂ ತೋರಿಸ್ಬೇಕು. ನೆಟ್ ಮತ್ತು KSET ಎರಡೂ ನಿಮ್ಮ ಕಣ್ಣು ಇದ್ದ ಹಾಗೆ. ನಾನು ಮೊದಲೇ ಹೇಳಿನ್ರಿ, ನಾನು ಎಷ್ಟು ಪ್ರೀತಿಯಿಂದ ಗೌರವದಿಂದ ನಿಮಗೆ ವಿನಂತಿ ಮಾಡಿದ್ರು ಕೂಡ KSETಗೆ ಹೆಚ್ಚು ನೀವು ಒಲವನ್ನು ತೋರಿಸ್ತಾ ಇದ್ದೀರಿ, ನೆಟ್ ಎಕ್ಸಾಮ್ ಕಡೆಗೆ ನೀವು ಜಾಸ್ತಿ ಗಮನ ಕೊಡ್ತಾ ಇಲ್ಲ. ನೋಡಪ್ಪ, ಹೇಳೋದು ಧರ್ಮ ಐತಿ, ನಾನು ಹೇಳ್ತಾ ಇದ್ದೀನಿ. ನೀವು ಅದು ನಿಮಗೆ ಬಿಟ್ಟಿದ್ದು. ನೀವು ನೆಟ್ಟಿಗೆ ಎಷ್ಟು ಸೀರಿಯಸ್ ಆಗಿ ನೆಟ್ ಅನ್ನ ಅಟೆಂಪ್ಟ್ ಮಾಡ್ತೀರಿ, ನೆಟ್ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡ್ತೀರಿ, ನೆಟ್ ಎಕ್ಸಾಮ್ ಅನ್ನ ಓದ್ತೀರಿ, ನೆಟ್ ಎಕ್ಸಾಮ್ ಬಗ್ಗೆ ಅಭ್ಯಾಸ ಮಾಡ್ತೀರಿ, ನೆಟ್ ಎಕ್ಸಾಮ್ ಅನ್ನ ಹೋಗಿ ನೀವು ಎಕ್ಸಾಮ್ ಬರಿತೀರಿ, ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ನನ್ನ ಒಂದು ಅನಿಸಿಕೆ ಪ್ರಕಾರ, ನನ್ನ ಒಂದು ಅನುಭವದ ಪ್ರಕಾರ, ನನ್ನ ಒಂದು ಜ್ಞಾನದ ಪ್ರಕಾರ, ನನ್ನ ಒಂದು ವಿಚಾರದ ಪ್ರಕಾರ ನೆಟ್ ಎಕ್ಸಾಮ್ ತುಂಬಾ ಈಸಿ ಆಗಿಯೇ ಇರುತ್ತದೆ. ಇಷ್ಟೇ ಕ್ವಶನ್ ಪೇಪರ್ ಇಂಗ್ಲಿಷ್ ಮತ್ತು ಹಿಂದಿ ಮೀಡಿಯಂದೊಳಗೆ ಇರ್ತದೆ ಅಂತ ತಿಳ್ಕೊಂಡು ನಾವು ಸ್ವಲ್ಪ ಭಯ ಪಡ್ತೀವಿ. ಆದ್ರೆ ವಿಷಯ ಜ್ಞಾನ ನಮಗೆ ಇತ್ತಲ್ಲೋ ಆಟೋಮೆಟಿಕ್ ಆಗಿ ಕಾನ್ಫಿಡೆನ್ಸ್ ಲೆವೆಲ್ ಬಂದೇ ಬರ್ತೈತಿ. ಕಾನ್ಫಿಡೆನ್ಸ್ ಲೆವೆಲ್ ಬಂತಂದ್ರೆ ನೆಟ್ ಎಕ್ಸಾಮ್ ಪಾಸ್ ಆಗ್ತೀವಿ. ನಾನು ಕೈ ಮುಗಿದು ವಿನಂತಿ ಮಾಡಿದ್ರಿ ಎಲ್ಲರಿಗೆ, ನಮ್ದು ಕನ್ನಡ ಮೀಡಿಯಂ ಬುಕ್ ತಗೊಳ್ರಿ, ಅದ್ರ ಜೊತೆಗೆ 2 ಇಂಗ್ಲಿಷ್ ಮೀಡಿಯಂ ಕ್ವಶನ್ ಬ್ಯಾಂಕ್ ಐತಿ, ಅದ್ಭುತ ಕ್ವಶನ್ ಬ್ಯಾಂಕ್ ಅದು. ಅದನ್ನ ರೆಫರ್ ಮಾಡ್ರಿ. ತಿಳಿಲಿಲ್ಲ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಪ್ರಶ್ನೆ ತಿಳಿಲಿಲ್ಲ ಅಂದ್ರೆ ಮೊಬೈಲ್ ಒಳಗೆ ಗೂಗಲ್ ಲೆನ್ಸ್ ಅಂತ ಒಂದು ಆ್ಯಪ್ ಇರ್ತೈತಿ. ಆ ಆ್ಯಪ್ ಅನ್ನ ಇಂಗ್ಲಿಷ್ ಮೀಡಿಯಂ ಪ್ರಶ್ನೆ ಮೇಲೆ ಫೋಟೋ ತೆಗೆದ್ರೆ ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಆಗ್ತೈತಿ. ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಆದ್ರೆ ಅದನ್ನು ಓದಬೇಕು. ಆಟೋಮೆಟಿಕ್ ಆಗಿ ಪ್ರಶ್ನೆ ಅರ್ಥ ಆಗ್ತೈತಿ. ಅರ್ಥ ಆಯ್ತು ಅಂದ್ರೆ ರಿಸಲ್ಟ್ ಬರಲೇಬೇಕು. ಇನ್ನು 20 ದಿವಸ ಟೈಮ್ ಐತಿ. ಇವತ್ತ 7, ಇನ್ನು 20 ದಿವಸ, 20 ಡೇಸ್ ಅಂದ್ರೆ ಭಾಳ ದೊಡ್ಡ ಡೇಸ್. ಈಗ ಕರೆಕ್ಟಾಗಿ ನೀವು ರಿವಿಷನ್ ಮಾಡಿದ್ರೆ ರಿಸಲ್ಟ್ ಬರಲೇಬೇಕು. ಯಾಕಂದ್ರೆ ನನಗೆ ಗೊತ್ತಾಗ್ತಾ ಇದೆ ನಿಮ್ಮ ಇಂಟ್ರೆಸ್ಟ್ ಎಷ್ಟು ಐತೆ ಅನ್ನೋದು. KSETಗೆ ಎಷ್ಟು ಎಲ್ಲರೂ ಎದ್ದು KSET ಸಲುವಾಗಿ ನೀವು ಪ್ರಿಪೇರ್ ಮಾಡ್ತೀರಿ, ಅಷ್ಟು ಶಕ್ತಿ, ಅಷ್ಟು ಎನರ್ಜಿ, ಅಷ್ಟು ಇಂಟ್ರೆಸ್ಟ್, ಅಷ್ಟು ಒಲವು ನೆಟ್ ಎಕ್ಸಾಮ್ ಅದರೊಳಗೆ ತೋರಿಸುವುದಿಲ್ಲ. ಯಾಕಪ್ಪ ಇದನ್ನ ನೀವು ಭೇದ ಭಾವ ಮಾಡ್ತೀರಿ? ದಯವಿಟ್ಟು ಭೇದ ಭಾವ ಮಾಡಬೇಡ್ರಿ. ಪ್ರತಿ 6 ತಿಂಗಳಿಗೊಮ್ಮೆ ನೆಟ್ ಎಕ್ಸಾಮ್ ಕರೀತಿರ್ತಾನ್ರಿ, ಪ್ರತಿ 6 ತಿಂಗಳಿಗೊಮ್ಮೆ. ಇದು ಆಗ್ಲಿಲ್ಲ ಅಂದ್ರೆ ಕಡೆಗೆ ಡಿಸೆಂಬರ್ದಲ್ಲಿ ನಾವು ಆಗ್ಲೇಬೇಕು. ಆ ಛಲ ಇದ್ದಾಗ ರಿಸಲ್ಟ್ ಬರೋದು. ಕ್ಯಾಶುವಲ್ ಆಗಿ ನಾವು ನೆಟ್ ಎಕ್ಸಾಮ್ಗೆ ಹೋಗಿ ಬರಿತೀವಿ ಹಾಗೆ ಇರಂಗಿಲ್ರಿ. ಎಲ್ಲರೂ KSETಗೆ ಪ್ರಿಪೇರ್ ಮಾಡ್ತಿದ್ರಿ, ಅದರಷ್ಟು ಪ್ರಿಪರೇಷನ್ ಇಲ್ಲಿ ಮಾಡ್ರಿ. ಅದು ಏನು ವ್ಯತ್ಯಾಸ ಇಲ್ರಿ ತಮ್ಮ, ಏನು ಡಿಫ್ರೆನ್ಸ್ ಇಲ್ಲ ಇದ್ರೊಳಗೆ. ಹಾಗೆ ನೋಡಿದ್ರೆ ನೆಟ್ ಎಕ್ಸಾಮ್ದೊಳಗನೆ ಕಾಂಪಿಟೇಷನ್ ಕಡಿಮೆ ಇರ್ತೈತಿ. ಮತ್ತು ನೆಟ್ ಎಕ್ಸಾಮ್ದೊಳಗೆ ಕಾಂಪಿಟೇಷನ್ ಕಡಿಮೆ ಇದ್ದಕ್ರೆ ನೀವು ಇದಕ್ಕಿಷ್ಟು ಬೆಲೆ ಇದಾರೆ ನೆಟ್ ಎಕ್ಸಾಮ್ಗೆ. ನೋಡ್ರಿ, ಪ್ರತಿ ಸಲ ಸರ ನೀವು ಇದೇ ಹೇಳ್ತೀರಲ್ಲ, ನಾನು ಹೇಳ್ತೀನಿ ರೀ ತಮ್ಮ. ನನಗೆ ಆದ್ರೆ ಏನಾಗ್ತದ, ದಾನಯ್ಯ ಸರ್ ಹೇಳೋದು ಇಂಪಾರ್ಟೆಂಟ್ ಆಯ್ತೋ ಅಥವಾ ನೀವು ಮಾಡೋದು ಇಂಪಾರ್ಟೆಂಟ್ ಐತಿ, ಇದು ನಿಮ್ಗೂ ಗೊತ್ತಿರಬೇಕು. ನಿನ್ನಂತವ್ರು ಡಿಕ್ಲೇರ್ ಮಾಡಿದ್ದಾರೆ ನೆಟ್ ಎಕ್ಸಾಮ್ 25ನೇ ತಾರೀಕಿನಿಂದ ಸ್ಟಾರ್ಟ್ ಆಗೋದು ಅಂತೇಳಿ. ಸೊ ಪ್ಲೀಸ್ ಈ ಎಕ್ಸಾಮನ್ನು ಈಗಿಲಿಂದನೇ ಕರೆಕ್ಟಾಗಿ ರಿವಿಷನ್ ಮಾಡ್ರಿ. ರಿವಿಷನ್ ಮಾಡಿದ್ರೆ ರಿಸಲ್ಟ್ ಬಂದೇ ಬರ್ತೈತಿ. ಓಕೆ, ಈಗಾದ್ರೂ ಕಾಲ ಮಿಂಚಿಲ್ಲ. ನಾನು ಬರೆದಿರುವ ಬುಕ್ಕನ್ನು ದಯವಿಟ್ಟು ತಾವೆಲ್ಲ ತೆಗೆದುಕೊಂಡು ಅದನ್ನು ಓದಿ ರಿಸಲ್ಟ್ ಮಾಡಿಕೊಡ್ರಿ. ನೆಟ್ ಪಾಸ್ ಆದರೆ ಮುಗಿತು, KSET ಅವಶ್ಯಕತೆನೇ ಇಲ್ಲ. ನೆಟ್ಟೇ ಪಾಸ್ ಆದ ನಂತರ ಮತ್ತೆ KSET ಬರೆಯೋದ್ರ ಏನು ಅವಶ್ಯಕತೆ ಐತಿ? ನೆಟ್ ಪಾಸ್ ಆಗಿದ ಮೇಲೆ ನೀವು ಡಿಗ್ರಿ ಕಾಲೇಜದೊಳಗೆ ಡ್ಯೂಟಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ನನ್ನಂಗೆ ಮತ್ತೆ ಒಂದು ರಾಜ್ಯದ ಒಂದು ಸೆಟ್ ಬರ್ಕೊಂತು ಈ ತರ ಹುಚ್ಚು ತರ ನೀವು ಮಾಡೋದಲ್ಲ. ಫಸ್ಟ್ ಡ್ಯೂಟಿ, ಫಸ್ಟ್ ಒಂದು ನೌಕರಿ ಪಡೀರಿ, ಫಸ್ಟ್ ಒಂದು ಉದ್ಯೋಗ ಪ್ರಾರಂಭ ಮಾಡ್ರಿ. ನೀವು ನೆಟ್ ಪರೀಕ್ಷೆ ಪಾಸ್ ಆದ್ರೆ ಡಿಗ್ರಿ ಕಾಲೇಜ್ ಒಳಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು. ಸರ್ ಗೌರ್ಮೆಂಟ್ ಅದಾಗ್ಲಿಲ್ಲ ಅಂದ್ರೆ ಕಡೆಗೆ ಎಡೆಡ್ ಕಾಲೇಜ್ದೊಳಗೆ ಹೋಗ್ರಿ. ಎಡೆಡ್ ಆಗ್ಲಿಲ್ಲ ಅಂದ್ರೆ ಅತಿಥಿ ಉಪನ್ಯಾಸಕರೇ ಆಗ್ಲಿ, ಮೊದಲು ಡ್ಯೂಟಿಗೆ ಜಾಯ್ನ್ ಆಗೋದು ಭಾಳ ಇಂಪಾರ್ಟೆಂಟ್ ಅದ್ರಿ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ. ನಿಮ್ಮ ಲೈಫ್ ನಿಮ್ಮ ಮೇಲೇನೆ ಅವಲಂಬಿಸಿದೆ, ಇಡೀ ನಿಮ್ಮ ಕುಟುಂಬನೇ ನಿಮ್ಮ ಮೇಲೆ ಅವಲಂಬಿಸಿ ಇರ್ತೈತಿ. ಜವಾಬ್ದಾರಿ ಹೊತ್ಕೊಂತ ಹೋಗ್ಬೇಕಪ್ಪ. ಈಗ ನೀವು ಬಿಟ್ಟು ನಾನು IPL ಒಳಗೆ ನಾನು ಟೆನ್ಷನ್ ಆಗಿದ್ರಿ ಸರ್, ನನಗೆ ಇದ್ರೊಳಗೆ ಟೆನ್ಷನ್ ಆಗಿದ್ರಿ, ನಾ ಅದನ್ನ ನೋಡ್ಬೇಕ್ರಿ, ನಾ ಇದು ನೋಡ್ಬೇಕು ಅಂತ ಫಾಲ್ತುಗಿರಿ ತಾವು ಯಾರು ಮಾಡಬಾರ್ದು.
ಯಾಕಂದ್ರೆ ಇಡೀ ಕುಟುಂಬದ ಜವಾಬ್ದಾರಿ ನಿಮ್ಮ ಮ್ಯಾಲೆ ಬಿದ್ದಿರ್ತೈತಿ. ಹಿಂಗಾಗಿ ಒಂದು ಸಲ ನೆಟ್ ಎಕ್ಸಾಮ್ ಪಾಸ್ ಆಗಿರಿ ಓತಮ್ಮ, ಪರ್ ಮಂತ್ ವಿಲ್ ಮಿನಿಮಮ್ 30,000 ನಿಮ್ಮ ಪಾಕೆಟ್ದೊಳಗೆ ಡೈಲಿ 1,000 ರೂಪಾಯಿ ನಿಮಗೆ ಬಂದ್ಬಿಡ್ತೈತಿ. 30,000 ಮಿನಿಮಮ್, 30,000 ರೂಪಾಯಿದೊಳಗೆ ನಿಮ್ಮ ಮನೆ ನಡೀತೈತೆ ಅನ್ನಿಲ್ಲ. ಬದುಕಲಿಕ್ಕೆ ರೀ, ಬದುಕಲಿಕ್ಕೆ ಇಚ್ಛಾಶಕ್ತಿ ಬೇಕು, ಬದುಕಲಿಕ್ಕೆ ಧೈರ್ಯ ಬೇಕು, ಬದುಕಲಿಕ್ಕೆ ಭಾವನೆ ಬೇಕು, ಬದುಕಲಿಕ್ಕೆ ವಿಚಾರ ಬೇಕು, ಬದುಕಲಿಕ್ಕೆ ಶಕ್ತಿ ಬೇಕು, ಬದುಕಲಿಕ್ಕೆ ಯುಕ್ತಿ ಬೇಕು, ಬದುಕಲಿಕ್ಕೆ ದಾರಿ ಬೇಕು. ಇಲ್ಲಿ ಸಿಗ್ತೈತಿಲ್ಲ. ಕೈ ಕಾಲು ಇರ್ಲಾರ್ದವ್ರು ಸಾಧನೆ ಮಾಡಿ ದೊಡ್ಡ ಸಾಧಕರಾದ್ರು. ಇವತ್ತು ಸಂಚಾರ ಪೇಪರ್ದೊಳಗೆ ಒಂದು ನಾನು ಆರ್ಟಿಕಲ್ ಓದಿನ್ರಿ, ಮರಾಠಿ ಪತ್ರಿಕೆದೊಳಗೆ. ನಮ್ಮ ಮನೆಗೆ ಸಂಚಾರ ಅಂತ ಒಂದು ಪತ್ರಿಕೆ ಬರ್ತೈತಿ. ಆ ಪತ್ರಿಕೆದೊಳಗೆ ಒಂದು ಆರ್ಟಿಕಲ್ ಓದಿದ ತಕ್ಷಣ ಭಾಳ ಖುಷಿ ಆಯ್ತು. ಅದು ಆರ್ಟಿಕಲ್ ಕರ್ನಾಟಕ ಸಂಬಂಧಪಟ್ಟಿದ್ದೈತಿ. ಕರ್ನಾಟಕದೊಳಗೆ ಮದ್ದೂರ್ ಅಂತ ಒಂದು ಊರದ ಮದ್ದೂರು. ಆ ಮದ್ದೂರದ ಒಬ್ಬ ವ್ಯಕ್ತಿಯ ಬಗ್ಗೆ ಇವತ್ತು ಅವರು ಮಾಹಿತಿಯನ್ನು ಕೊಟ್ಟಿದ್ರು. ಎಂತ ಇನ್ಸ್ಪಿರೇಷನ್ ಆ ಕಥೆ, ನನಗೆ ಭಾಳ ತುಂಬಾ ಇಷ್ಟ ಆಯ್ತು. ಮೊನ್ನೆ ಡೆಲ್ಲಿ ಒಳಗ ಮಾನ್ಯ ರಾಷ್ಟ್ರಪತಿಯವರ ಕಡೆಯಿಂದ ಪದ್ಮಶ್ರೀ ಪುರಸ್ಕಾರ ಆ ವ್ಯಕ್ತಿಗೆ ಕೊಟ್ಟಿದ್ರು. ಆ ಪುರಸ್ಕಾರ ಪಡೆಯುವ ವ್ಯಕ್ತಿ ಪುರಸ್ಕಾರ ಪಡಿತಾರ, ಆದ್ರೆ ಪುರಸ್ಕಾರವನ್ನು ಪಡೆಯುವಾಗ ಅವ್ರಿಗೆ ಕೈಗಳೇ ಇರೋದಿಲ್ಲ. ಕೈ ಇರೋದು ನೋಡಿದ ತಕ್ಷಣ ಆ ಮನುಷ್ಯನಿಗೆ ಕಾಲೂ ಇಲ್ಲಂತ್ರಿ, 2 ಕಾಲುಗಳಿಲ್ಲ, 2 ಕೈಗಳಿಲ್ಲ. ಪದ್ಮಶ್ರೀ ಪುರಸ್ಕಾರವನ್ನು ಪಡೆದು ಇಡೀ ರಾಷ್ಟ್ರಕ್ಕೆ, ಇಡೀ ದೇಶಕ್ಕೆ ಪ್ರೇರಣೆ ಆಗುವಂತ ವ್ಯಕ್ತಿಗಳು ಅವ್ರು ಆಗ್ತಾ ಇದಾರೆ. ಮತ್ತು ನಮ್ಮ ಕೈ ಕಾಲು ಪುಸ್ತಕ ದಾನ ಹೆಸರು ಹೇಳೋರು, ಓದೋರು, ಮನೆಗೆ ಅವಪ್ಪ ನಿಮ್ಗೆಲ್ಲ ಅಡಿಗೆ ಮಾಡಿ ನಿಮ್ಗೆ ಬಾಯಿ ಒಳಗೆ ತುತ್ತ ಹಾಕಿ ಇಟ್ರು ಮತ್ತೆ ನನ್ನ ಕೈಲಿ ಆಗಲ್ರಿ, ನೆಟ್ ಭಾಳ ಹಾರಾಡ್ ಇರ್ತೈತ್ರಿ, ಇಂಗ್ಲೀಷ್ದೊಳಗೆ ಕೇಳ್ತಾನ್ರಿ, ನನಗದು ಅರ್ಥ ಆಗಂಗಿಲ್ರಿ, ಇದು ಅರ್ಥ ಆಗಂಗಿಲ್ಲ. ಅಳೋರು ಅಳ್ಕೋತೆ ಕೂಡ್ತಾರ್ರಿ. ಯಾರು ಪ್ರಯತ್ನ ಮಾಡ್ಕೊಂತಿರ್ತಾರ ಅವ್ರಿಗೆ ನೋಡ್ರಿ ಪದ್ಮಶ್ರೀ ಪುರಸ್ಕಾರ ಅಂತ ದೊಡ್ಡ ಪುರಸ್ಕಾರ ಕೊಟ್ಟು ಸನ್ಮಾನ ಮಾಡಿದ್ರು. ಮತ್ತು ಆ ವ್ಯಕ್ತಿ ಮದ್ದೂರು ಸರ್ ಅವರು, ಏನು ರಾಜಣ್ಣ ಅಂತ ಅವ್ರ ಹೆಸರು, ರಾಜಣ್ಣ ಸರ್, ಅವ್ರು ಚಿಕ್ಕವರಿದ್ದಕ್ಕಾರ ಅವ್ರಿಗೆ ಕೈ ಕಾಲು ಪೋಲಿಯೋ ಆಗಿ ಕೈ ಕಾಲುಗಳನ್ನೇ ಹೋಗಿತ್ತು. ಆ ಮನುಷ್ಯ ಶಾಲೆ ಕಲಿತರು ನೋಡ್ರಿ, ಶಾಲೆ ಕಲಿತು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಕೋರ್ಸನ್ನು ಕಲಿತರು. ಆಮೇಲೆ ಅವ್ರು ದಿವ್ಯಾಂಗ ವ್ಯಕ್ತಿಗಳಿಗೆ ಒಂದು ಅವ್ರ ಮದ್ದೂರದೊಳಗೆ ಏನೋ ಒಂದು ಇದು ನಡೆಸ್ಯಾರಂತ್ರಿ, ದಿವ್ಯಾಂಗ ವ್ಯಕ್ತಿಗಳಿಗೆ ಸಹಾಯ ಮಾಡ್ಬೇಕಂತ ಒಂದು ಸಂಸ್ಥೆ ಪ್ರಾರಂಭ ಮಾಡ್ರಂತ. ಸಂಸ್ಥೆ ಅದು ಕರ್ನಾಟಕ ಸರ್ಕಾರ ಗೊತ್ತೈತಿ. 2013 ಅವ್ರಿಗೆ ಪುರಸ್ಕಾರ ಕೊಟ್ಟಿದ್ರು. ಆಮೇಲೆ APJ ಅಬ್ದುಲ್ ಕಲಾಂ ಸರ್ ಅವ್ರಿಗೆ ಸನ್ಮಾನ ಮಾಡೋದವರು, ಅವ್ರಿಗೆ ಕಮಿಷನರ್ ಪೋಸ್ಟ್ ಅನ್ನ ಕೊಟ್ಟಿದ್ರು ಅಂತ. ಅದನ್ನೆಲ್ಲ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಿ ಮೊನ್ನೆ ಪದ್ಮಶ್ರೀ ಪುರಸ್ಕಾರ ಕೊಟ್ರು. ಅಣ್ಣ, ಕೈ ಕಾಲು ಇರ್ಲಾರು ಪದ್ಮಶ್ರೀ ಪುರಸ್ಕಾರ ತೊಗೊಂಡ್ರು, ಕೈ ಕಾಲು ಇರ್ಲಾರು GRF ಪಡೆದ್ರು, ಕೈ ಕಾಲು ಇರ್ಲಾರು ನೆಟ್ ಎಕ್ಸಾಮ್ ಪಾಸ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆದ್ರು. ಮತ್ತು ಎಲ್ಲಾನು ಇದ್ದು ನನ್ನ ಕೈಲಿ ಆಗಲ್ರು ಸರ್, ಭಾಳ ಸಮಸ್ಯೆ ಅದ್ರಿ ಅನ್ಕೋತ್ರು. ಅಲ್ಲೇ ಸಮಸ್ಯೆ ಇದ್ದವ್ರಿಗೆ ಮುಗಿದು ಹೋಯ್ತು. ಅಳ್ಕೋತ ಕೂಡಬೇಡ್ರಪ್ಪಿ, ಈ ಅಳ್ಕೋತ ಕೂಡೋದಲ್ಲ, ನಿಮ್ಗೆ ನೋಡಿ ನಿಮ್ಮ ಅವ್ವ ಅಳಬಾರ್ದು. ಏನು ನನ್ನ ಮಗ ಕೈ ಕಾಲ ಎಲ್ಲ ಚಲೋ ಇದ್ರು ಮತ್ತೆ ಹಿಂಗೆ ತಿರುಗಾಡ್ಲಾಗತ್ತನ್ರಿ, 10 ಸಲ ನೆಟ್ ಎಕ್ಸಾಮ್ ಬರೀತಾನೆ ಮತ್ತಲ್ಲಿ ಹಾಗೆ ಹೊಡಿತೇನ್ರಿ, FDA ಬರೀತಾನೆ ಮತ್ತಲ್ಲಿ ಲಾಗ್ ಹೊಡಿತೇನ್ರಿ, PSI ಬರೀತಾನೆ ಮತ್ತಲ್ಲಿ ಲಾಗ್ ಹೊಡಿತೇನ್ರಿ, ಇವ ಹುಟ್ಟಿದ್ದೆ ಲಾಗ್ ಹೊಡಿಲಿಕ್ರಿ, ಇವ್ ಹುಟ್ಟಿದ್ದೆ ಫೇಲ್ ಆಗ್ಲಿಕ್ಕೆ. ಹಿಂಗೆ ಎಲ್ಲರ ಕೈಲಿ ಉಗುಳಿಸಿ ಜೀವನ ಹಾಳು ಮಾಡ್ಕೊಳ್ಳೋದಲ್ಲ. ಡೂ ಒನ್ ಥಿಂಗ್, ಒಂದು ಕೆಲಸ ಹೀಗೆ ಮಾಡ್ಬೇಕಲ್ಲೋ, ಅದಕ್ಕೆ ಬಿಡೇಬಾರ್ದು, ಹಾಗೆ ಆಗಬೇಕು. ಯಾಕಂದ್ರೆ ಆಗೋಕ್ಕಿಂತ ಮುಂಚೆ ನಿಮ್ಮ ಮನುಷ್ಯನೊಳಗೆ ಅದು ಆಗಬೇಕು, ಅಂದಾಗ ರಿಸಲ್ಟ್ ಆಗೋದು. ನಾವು ಬಿಟ್ಟು ನಮ್ಮ ಎನರ್ಜಿಯನ್ನ ಎಲ್ಲ ಕಡೆ ಸ್ಕ್ಯಾಟರ್ಡ್ ಮಾಡ್ಕೊಂತ ನಾವು ಹಂಚಿದೀವಿ ಅಂತಂದ್ರೆ, ನಿಮ್ಮ ಎನರ್ಜಿ ಒಂದ್ ವೇಳೆ ಬೇರೆ ಬೇರೆ ಕೆಲಸದ ಮೇಲೆ ಹಂಚಿದ್ರಂದ್ರೆ ನಮ್ಮ ರಿಸಲ್ಟ್ ಬರೋದು ಹೇಗ್ರಿ? ಹೊಡೆದ್ರೆ ಹಿಂಗೆ ಅನ್ಬೇಕು, ಹಿಂಗೆ ಸ್ಪೋರ್ಟ್ ರಿಸಲ್ಟ್ ಏನ್ ನೆಟ್ ರಿಸಲ್ಟ್ ಬಂತ್ರಿ ಹಿಂಗೆ ಅನ್ಸ್ಬೇಕು. ಬಿಟ್ಟು ಇಲ್ರಿ, ಸ್ವಲ್ಪದೊಳಗೆ ಹೋಯ್ತು ಸರ, KCET ಸ್ವಲ್ಪ ಹೋಯ್ತು ಸರ, FDA ಸ್ವಲ್ಪ ಹೋಯ್ತು, ಇದು ಸ್ವಲ್ಪ ಹೋಯ್ತು, ಅದು ಸ್ವಲ್ಪ ಹೋಯ್ತು, ಹೋಯ್ತಂದ್ರೆ ಹೊಯ್ಕೋತ ಹೋಗೋದ ಕಡ್ರಿ. ಅಲ್ಲಿ ಯಾರು ಕೇಳಂಗೆ ಇಲ್ರಿ ನಿಮ್ಗೆ. ಪ್ಲೀಸ್ ಈಗಾದ್ರೂ ನೆಟ್ ಎಕ್ಸಾಮ್ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿರಿ. 20 ದಿವಸ ಐತಿ, ತನು ಮನ ಧನದಿಂದ ಓದ್ಬೇಕಾಗ್ತದ್ರಿ, ತ್ಯಾಗ ಮಾಡ್ಬೇಕಾಗ್ತದ. ಸುಮ್ಮನೆ ತ್ಯಾಗ ಮಾಡ್ಲಾರ ಯಾವ್ದನ್ನು ಸಿಗಂಗಿಲ್ರಿ. ನಾವು ಬುಕ್ಕಿಗೆ ಖರ್ಚು ಮಾಡೋಕೆ ನಾವು ಹಿಂದೆ ಮುಂದೆ ಮಾಡ್ತೀವಿ, ನಾವು ಓದಲಿಕ್ಕೆ ಹಿಂದೆ ಮುಂದೆ ಮಾಡ್ತೀವಿ, ವಿಡಿಯೋ ನೋಡೋಕೆ ಹಿಂದೆ ಮುಂದೆ ಮಾಡ್ತೀವಿ, ಅರ್ಥ ಮಾಡ್ಕೊಳಕ್ ಹಿಂದೆ ಮುಂದೆ ಮಾಡ್ತೀವಿ. ಹಿಂದೆ ಮುಂದೆ ಮಾಡಿದ್ರೆ ರಿಸಲ್ಟ್ ಬರುವುದಿಲ್ಲ. ನಾ ಹೇಳಿನಲ್ಲ, ಸ್ಪೋರ್ಟ್ ಹೀಗಾಗಬೇಕಲ್ಲ, ನಿಮ್ಮ ರಿಸಲ್ಟ್ ಸ್ಪೋಟ ದನ್ನಂದಿರ್ಬೇಕು. ಇಡೀ ಮನಿನಾಗ ಏನ್ ನಮ್ಮ ಮಗ ರಿಸಲ್ಟ್ ತಂದ್ರಿ, ಏನ್ ನನ್ನ ಮಗಳ ರಿಸಲ್ಟ್ ತೊಗೊಂಬೋದು ಖುಷಿ ಪಡ್ಬೇಕು ಅವ್ರು. ಆ ಖುಷಿ ನಿಮ್ಮ ಕೈ ಒಳಗೈತಿ. ಸೊ ಪ್ಲೀಸ್, ನಿಮ್ಮ ಮನೆತನದ ಪ್ರಾಣನೇ ನಿಮ್ಮ ಕೈ ಒಳಗದತ್ತಮ್ಮ. ಸೊ ಪ್ಲೀಸ್ ಅಲ್ಲಗತ್ತಿನ ಅದಕ್ಕೆ 20 ದಿವಸ ಆದ್ರೂ ನೋಡ್ರಿ. ನಾನು ತಂದಿದ್ದು ಸಂಗ್ರಹ ಮಾಡಿದ್ದು ಯಾಕೆ ತಗೊಂಡ್ರೆ 10 ವರ್ಷ ಇದೇ ಕೆಲಸ ಮಾಡಿನಲ್ರಿ. 10 ವರ್ಷ ಕೆಲಸ ಮಾಡಿದ್ದು ನೋಟ್ಸ್ ಐತಿ. ಇಟ್ ಇಸ್ ನಾಟ್ 1 ಡೇಸ್ ಕೆಲಸ, ಅದು 10 ವರ್ಷದ ಪರಿಶ್ರಮದ,
10 ವರ್ಷದ ಅನುಭವ ಐತಿ, 10 ವರ್ಷದ್ದು ಮಟೀರಿಯಲ್ ಐತಿ, ಅದನ್ನು ಯೂಸ್ ಮಾಡ್ಕೊಂಡು ರಿಸಲ್ಟ್ ಮಾಡ್ಕೊಡ್ರಿ ಪ್ಲೀಸ್. KSET ಒಂದು ಬುಕ್ ತಗೊಳ್ರಿ, ನೆಟ್ಟಿಗೆ ಅದು ಕ್ವಶನ್ ಬ್ಯಾಂಕ್ ಐತಿ ಅದು ತಗೊಳ್ರಿ, ನಿಮ್ಮ ಸಬ್ಜೆಕ್ಟ್ ಮಟೀರಿಯಲ್ ತಗೋ ಅಂತೇಳಿ ಕೈ ಮುಗಿದು ಹೇಳಗತ್ತೀನಿ. ಯಾಕೆ ತಗೋಬೇಕು, ಅದು ಎಲ್ಲಿಂದ ತಗೊಂಡ್ಬಂದಿನಿ, ಅದೇ ಯಾಕೆ ಬೀಳ್ತಾ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕತೆ ಇಲ್ಲ. ಶಾಣೆ ಇದ್ದವನಿಗೆ ಬರೇ ಸ್ವಲ್ಪದೊಳಗೆ ಅರ್ಥ ಮಾಡ್ಕೊಂತಾನ, ದೊಡ್ಡ ಇದ್ದವನಿಗೆ ಎಷ್ಟು ಬಾಯಾಗ ತುರ್ಕುದ್ರೂ ಅದು ತಿನ್ನಂಗಿಲ್ರಿ. ಅವ್ವ ಇದ್ದವರು ಆ ಮಗನಿಗೆ ಬಾಯಾಗ ತುರ್ಕುದ್ರ ಅದು ಊಟ ಮಾಡ್ತಿದಿಲ್ಲ ಅಂದ್ರೆ ಅದಕ್ಕೆ ಹಸಿವಿಲ್ಲ. ಹಸಿವು ಇತ್ತಂದ್ರೆ ಮಣ್ಣನ್ನು ತಿಂದು ಬದುಕ್ತದ್ರಿ. ಹಸಿವು ಐತಂದ್ರೆ ಎಲ್ಲಿ ಅಡಿಕೆ ತಿಂದ್ರೂ ಬದುಕ್ತದೆ. ಹಸಿವು ಐತಂದ್ರೆ ಹಣ್ಣು ಹಂಪಲು ತಿಂದ್ರೂ ಮನುಷ್ಯ ಬದುಕ್ತಾನ. ಹಸಿವಾದ್ರೆ ಕಟ್ಟಿ ರೊಟ್ಟಿ ತಿಂದ್ರೂ ಬದುಕ್ತಾನ. ಹಸಿವಾದ್ರೆ ಸ್ವಲ್ಪ ತಿಂದ್ರೂ ಆ ಮನುಷ್ಯ ಬದುಕ್ತಾನ್ರಿ. ಸೊ ಹಸಿವು ನಿಮಗಾಗಿರ್ಬೇಕು, ಅಂದಾಗ ರಿಸಲ್ಟ್ ಬರೋದು. ದಾನಾಯ ಸರ್ ಹೇಳ್ತಾರ, ನಿಮ್ಮ ತಂದೆ ತಾಯಿ ಹೇಳ್ತಾರ, ನಿಮ್ಮ ಗೆಳೆಯರು ಹೇಳ್ತಾರ, ನಿಮ್ಮ ಗುರುಗಳು ಹೇಳ್ತಾರ ಅಂದ್ರೆ ನೋ. ಎಲ್ಲಿವರೆಗೆ ನೀನು ಬದಲಾಗುವುದಿಲ್ಲೋ ಅಲ್ಲಿವರೆಗೆ ನಿಮಗೆ ರಿಸಲ್ಟ್ ಸಿಗುವುದಿಲ್ಲ. ನೆಟ್ ಎಕ್ಸಾಮ್ ಪ್ರತಿ ಸಲ ಕರಿತಿರ್ತಾರೋ. ಸೊ ನೋಡ್ರಿ, ಈಗಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಓದ್ರಿ, ರಿವಿಷನ್ ಮಾಡ್ರಿ, ರಿಸಲ್ಟ್ ಪಡೀರಿ. ಓಕೆ, ಬರೀ KSET ಅಂತ ಅದಕ್ಕೆ ಕೂಡ್ಬೇಡ್ರಿ, ಹೊಡೀರಿ, ಅದೊಂದು ದೊಡ್ಡ ರಿಸಲ್ಟ್ ಮಾಡ್ಕೊಂಡ್ಬಿಡ್ರಿ. ಡೇಟ್ ಅಂತೂ ಡಿಕ್ಲೇರ್ ಮಾಡಿದ್ದಾರೆ. ಓಕೆ, ಬರೀ ರಿಸಲ್ಟ್ ಬರಂಗಿಲ್ಲ, ಅದನ್ನು ಪ್ಲಾನಿಂಗ್ ಮಾಡಿ ಓದಬೇಕು. ಹೇಗೆ ಪ್ಲಾನಿಂಗ್ ಮಾಡಬೇಕು ಅನ್ನೋದೆಲ್ಲ ಹೇಳಿದ್ದೇನ್ರಿ. ಆ ರೀತಿ ತಾವೆಲ್ಲರೂ ಆಗ್ರಿ. ಮದ್ದೂರು ಸರ್ ಕರ್ನಾಟಕದ ಹೆಮ್ಮೆಯ ಪುತ್ರ ರಾಜಣ್ಣ ಸರ್ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಸಿಕ್ತು. ಅದು ಮರಾಠಿ ಪತ್ರಿಕೆದೊಳಗೆ ಅವ್ರ ಬಗ್ಗೆ ಆರ್ಟಿಕಲ್ ಬಂತು. The fragrance of flower spreads in one direction. The fragrance of flower spreads in one direction, but the fragrance of a person spreads in all the direction. ಹೂವಿನ ಸುವಾಸನೆ ಯಾವ ದಿಕ್ಕಿಗೆ ಗಾಳಿ ಬೀಸುತ್ತದೆಯೋ ಅದೇ ದಿಕ್ಕಿಗೆ ಆ ಹೂವಿನ ವಾಸನೆ ಹೋಗುತ್ತದೆ. ಆದರೆ ಒಬ್ಬ ವ್ಯಕ್ತಿಯ ಕೆಲಸ, ಒಬ್ಬ ವ್ಯಕ್ತಿಯ ಕಾರ್ಯ, ಒಬ್ಬ ವ್ಯಕ್ತಿಯ ಸಾಧನೆ ಇಡೀ ಪ್ರಪಂಚದ ತುಂಬೆಲ್ಲ ಹರಡುತ್ತದೆ, ಅದು ಒಂದೇ ದಿಕ್ಕಿಗೆ ಹೋಗೋದಿಲ್ಲ. ಮದ್ದೂರು ಸಾರ್ ಅವರು, ರಾಜಣ್ಣ ಸರ್ ಅವ್ರು ಮಾಡಿದ ಸಾಧನೆ ಇಲ್ಲಿಗೆ ನಮಗೆ ಗೊತ್ತಾಯ್ತು, ಮರಾಠಿ ಪತ್ರಿಕೆದೊಳಗೆ ಬಂತು. ಸೊ ನೀವು ಮಾಡಿದ್ದು ಇದನ್ನು ಸಾಧನೆ ಇದೆ ರೀ, ನೀವೇನು ಕಡಿಮೆ ತಿಳಿಬೇಡ್ರಿ. ನೆಟ್ ಎಕ್ಸಾಮ್ ಅಂದ್ರೆ ಅದು ಹೇಳಿನಿ, ಡೂ ಒಂದು ಥಿಂಗ್. ಹೀಗೆ ನೆಟ್ ಅಂದ್ರೆ ನಿಮ್ಮ ಪ್ರಾಣ ಆಗಿರ್ಬೇಕು, ನೆಟ್ ಎಕ್ಸಾಮ್ ಅಂದ್ರೆ ನಿಮ್ಗೆ ಹುಷಾರಾಗಿರ್ಬೇಕು, ನೆಟ್ ಎಕ್ಸಾಮ್ ಅಂದ್ರೆ ನಿಮ್ಮ ಹೃದಯ ಆಗಿರ್ಬೇಕು, ನೆಟ್ ಎಕ್ಸಾಮ್ ಅಂದ್ರೆ ಎವ್ರಿಥಿಂಗ್ ಅದೇ. ನೆಟ್ ಅನ್ಬೇಕು ಹಿಂಗೆ ಮನುಷ್ಯನೊಳಗೆ. ಅದು ಒಂದು ಬಾರಿ ನೆಟ್ ಎಕ್ಸಾಮ್ ಪಾಸ್ ಆಗಿ ಬಿಟ್ಬಿಡೋದು ಭಾಳ ಜಾಸ್ತಿ. ಅದನ್ನು 10 ಸಲ ಎಕ್ಸಾಮ್ ಬರೀರಿದ್ರು ಅಷ್ಟೇ, 100 ಟೈಮ್ಸ್ ನೆಟ್ ಎಕ್ಸಾಮ್ ಬರೆದ್ರು ಅಷ್ಟೇ. ನನ್ನಂಗೆ ಹುಚ್ಚುತನ ನೀವು ಮಾಡಬಾರ್ದು. ಒಬ್ಬರು ನಾನು 10 ಸಲ ಪಾಸ್ ಆಗಿ, ನಾ 20 ಸಲ, ನಾ 80 ಸಲ, ನಾನು 100 ಸಲ ಪಾಸ್ ಆದ್ರೆ ಏನು ಗಂಟೆ ಸಿಗ್ತದಲ್ಲ ಕೈ ಒಳಗೆ, ಏನು ಸಿಗಂಗಿಲ್ಲ. ಒಂದು ಪಾಸ್ ಆಗಿರಿ, ಡ್ಯೂಟಿಗೆ ಜಾಯಿನ್ ಆಗ್ರಿ. ಅದಕ್ಕೆ 10 ಪಾಸ್ ಆಗೇನ್ರಿ ಭಾಳ ಶಾಣೆ ಅದನ್ರಿ, 5 ಸಲ ಪಾಸ್ ಆಗೇನ್ರಿ ಭಾಳ ಶಾಣೆ ಅದನ್ನ. ನೋ, ದಟ್ ಈಸ್ ರಾಂಗ್. ಮತ್ತು ನೀವು ಮಾಡಿರಲ್ರಿ, ನಾನು ತಪ್ಪು ಮಾಡೀನಿ, ನನ್ನಂಗೆ ನೀವು ತಪ್ಪು ಮಾಡಬೇಡ್ರಿ. ಒಂದು ಎಕ್ಸಾಮ್ ಪಾಸ್ ಆಗಿ ಡ್ಯೂಟಿಗೆ ಜಾಯಿನ್ ಆಗ್ರಿ. ಯಾಕಂದ್ರೆ ಅದು ನಿಮ್ಮ ಕರ್ತವ್ಯ, ಅದು ನಿಮ್ಮ ಮನೆಗೆ ಬೇಕಾಗಿದ್ದ ಕೆಲಸ ಐತಿ. ಸೊ ಪ್ಲೀಸ್ ಒನ್ ಟೈಮ್ ಗೆಟ್ ದ ರಿಸಲ್ಟ್. ಒನ್ ಟೈಮ್ ರಿಸಲ್ಟ್ ಬರಬೇಕಾದ್ರೆ ಭಾಳ ತ್ಯಾಗ ಮಾಡಬೇಕಾಗ್ತದಮ್ಮ. ತ್ಯಾಗ ಮಾಡೋ ಬರಂಗಿಲ್ಲ. ಸೊ ಪ್ಲೀಸ್ ಒನ್ಸ್ ಅಗೇನ್ ನೆಟ್ ಎಕ್ಸಾಮನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ನೆಟ್ ಎಕ್ಸಾಮನ್ನು ಬರೆದು ರಿಸಲ್ಟನ್ನು ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಜೈ ರಾಜಣ್ಣ ಸರ್ ಅವರಿಗೆ. ಮದ್ದೂರು ವಡೆ ಅದ ನೋಡ್ರಿ. ನಾನು ಮದ್ದೂರು ಮೇಲಿಂದ ಹೋಗಿನ್ರಿ ನಾನು ಒಂದ್ಸಲ. ಮದ್ದೂರ್ದ ವಡೆ ತಿಂದಿಲ್ರಿ, ಒಬ್ಬರು ಮೇಡಮ್ ಬಿಟ್ರೆ ಏಟ್ರ.